ಆನಿಮೇಷನ್ ಮಾಡೋದು. ಡೈರೆಕ್ಟ್ ಇಲ್ಲಿ ಖಾಲಿ ಪೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡೋದು, ಪಿಕ್ಚರ್ಸ್ ಓಪನ್ ಆಗುತ್ತೆ. ಇಲ್ಲಿ ಮಾಮೂಲಿ ಪಿಕ್ಚರ್ಸಲ್ಲಿ ದಿಸ್ ಪೀಸ್ ಇಲ್ಲಿ ಡಿ ಡ್ರೈವಲ್ಲಿ ಕ್ಲಿಪ್ಸ್ 1, 2 ಈ ಥರ ಫೋಲ್ಡ್ರು ಕ್ರಿಯೇಟ್ ಮಾಡ್ಕೊಂಡು ಹಾಕೊಂಡಿದ್ವಿ. ಸೆಲೆಕ್ಟ್ ಮಾಡ್ಕೊತೀವಿ. ಇದು ಪಿಕ್ಚರ್ಸ್ JPG ಫಾರ್ಮೇಟಲ್ಲಿ ಇರಬೇಕು. ಓಪನ್ ಆದಮೇಲೆ ಲೇಯರ್ಸು ವಿಂಡೋನಲ್ಲಿ ನಾನು ಆಗಲೇ ಲೇಯರ್ ತಗೊಂಡಿದ್ದೀನಿ. ವಿಂಡೋನಲ್ಲಿ ಲೇಯರ್ಸ್ ಇಲ್ಲಿರುತ್ತೆ. ವಿಂಡೋನಲ್ಲಿ ಲೇಯರ್ಸ್ ತಗೊಂಡಿದ್ದೀನಿ. ಲೇಯರ್ನ ನಾವು ಯಾವುದೇ ಆಪ್ಷನ್ನ ಅಪ್ಲೈ ಮಾಡ್ತೀವಿ ಅಂದರೆ ಲೇಯರು ಲಾಕ್ ಆಗಿರಬಾರ್ದು, ಅನ್ಲಾಕ್ ಆಗಬೇಕು. ಇದನ್ನು ಡಬಲ್ ಕ್ಲಿಕ್ ಮಾಡಿ ಅನ್ಲಾಕ್ ಮಾಡಿ. ಫಸ್ಟು ಇದನ್ನು ಈ ಪಿಕ್ಚರ್ಗೆ ನಾವು ಅನಿಮೇಷನ್ ಮಾಡ್ತೀವಿ ಅಂದರೆ ಈ ಟೂಲ್ ಬಳಸಬೇಕು, ಮ್ಯಾಜಿಕ್ ಪೆನ್ ಟೂಲು. ಇಲ್ಲಿ ಆಪ್ಷನ್ನಲ್ಲಿ ಮೇಲ್ಗಡೆ ಟಾಲರೆನ್ಸ್ ಅನ್ನೋದು 40 ಇರಬೇಕು. ಇಲ್ಲಿ ಈ ಆಪ್ಷನ್ನು ರೈಟ್ ಮಾರ್ಕಲ್ಲಿರಬೇಕು. ನೀವು ಈಗ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡು ಸೆಲೆಕ್ಟ್ ಆಗುತ್ತೆ, ಪಿಕ್ಚರು ಸೆಲೆಕ್ಟ್ ಆಗುತ್ತೆ. ಪಿಕ್ಚರ್ ಸೆಲೆಕ್ಟ್ ಆದಮೇಲೆ ಅದನ್ನು ಸೆಲೆಕ್ಷನ್ ತೆಗಿತೀವಿ ಅಂದರೆ ಕಂಟ್ರೋಲ್ ಡಿ ಕೊಟ್ಟು ನೀವೀಗ ಇದರಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಕ್ಕೋಸ್ಕರ ಈ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮ್ಯಾಜಿಕ್ ಎರೇಸರ್ ಟೂಲ್ ತೋರಿಸುತ್ತೆ. ಬ್ಯಾಕ್ಗ್ರೌಂಡ್ ಮಾತ್ರ ಈ ಥರ ಸೆಲೆಕ್ಟ್ ಮಾಡಿ. ಇಷ್ಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ಶೇಪ್ ಟೂಲ್ಸಿಗೆ ಬನ್ನಿ. ಶೇಪ್ ಟೂಲ್ಸಲ್ಲಿ ಲಾಸ್ಟ್ ಟೂಲು ಕಸ್ಟಮ್ ಶೇಪ್ ತಗೊಂಡಾಗ ನಿಮಗೆ ಮೇಲೆ ಇಲ್ಲಿ ಶೇಪ್ಸ್ ತೋರಿಸುತ್ತೆ, ಎಕ್ಸ್ಟ್ರಾ ಶೇಪ್ಸು. ಅದರಲ್ಲಿ ನಿಮಗೆ ಈ ಚಿಕ್ಕ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಇಷ್ಟು ಟೂಲ್ಸ್ ತೋರಿಸುತ್ತೆ. ನಿಮಗೆ ಈಗ ಅನಿಮಲ್ಸ್ ಮಾತ್ರ ಬೇಕು ಅಂದರೆ ಅನಿಮಲ್ಸ್ ಮಾತ್ರ ಪಿಕ್ಚರ್ಸ್ ತೋರಿಸುತ್ತೆ. ಶೇಪ್ಸು ಎಲ್ಲ ಶೇಪ್ಸು ಬೇಕು ಅಂದರೆ ಆಲ್ ಅಂತ ಕೊಡಬೇಕು. ಆಲ್ ಕೊಟ್ಟು ಓಕೆ ಮಾಡಬೇಕು. ನನಗೀಗ ನಾನು ಕೃಷ್ಣಂದು ಚಕ್ರ ತಿರ್ಗೋ ಇದನ್ನು ಅನಿಮೇಷನ್ ಮಾಡ್ತಿದ್ದೀನಿ. ಹಂಗಾಗಿ ಈ ಚಕ್ರದ್ದು ಶೇಪ್ ತಗೊಂಡು ನೀವು ಕಲರ್ ಫಸ್ಟ್ ಇಲ್ಲಿ ಕೊಟ್ಟಿರಬೇಕು. ನಿಮಗೆ ಹಿಂದೆ ಕೃಷ್ಣನಿಗೆ ಕಲರ್ ಯಾವ್ದು ಕೊಡ್ತೀನಿ ಅನ್ನೋ ಬೇಕು ಅಂದರೆ ಕಲರ್ ಇಲ್ಲಿ ಕೊಟ್ಟಿರಬೇಕು. ಅದೇ ಕೊಟ್ಟ ಮೇಲೆ ಇದನ್ನು ಡ್ರಾ ಮಾಡ್ತೀವಿ ಅಂದರೆ ಶಿಫ್ಟ್ ಹಿಡಿದು ಡ್ರಾ ಮಾಡಬೇಕು. ಅದು ರೌಂಡಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟೈಲ್ಸ್ ಇರುತ್ತೆ. ಆ ಸ್ಟೈಲ್ಸಲ್ಲಿ ಇದೇ ಇರಲಿ, ಈ ಸ್ಟೈಲೇ ಕೊಟ್ಟಿರೋದು ನಾನು. ಈ ಸ್ಟೈಲ್ ಕೊಡಿ. ಇದಾದಮೇಲೆ ಇಲ್ಲಿ ಎಡಿಟಲ್ಲಿ ಫ್ರೀ ಟ್ರಾನ್ಸ್ಫಾರ್ಮ್ ಅಂದರೆ ಶೇಪ್ ದೊಡ್ಡದು ಮಾಡ್ಕೊಳಕ್ಕೆ ಇದು ಕರೆಕ್ಟಾಗಿ ಹೇಳಿ. ಎಂಟರ್ ಕೊಡಿ, ಕೂರುತ್ತೆ. ಈಗ ಇದನ್ನು ಬ್ಯಾಕ್ ಹಾಕಬೇಕು ಅಂದರೆ ನಾವು ಶೇಪ್ನ ಲೇಯರಲ್ಲಿ ಅರೇಂಜಲ್ಲಿ ಸೆಂಟು ಬ್ಯಾಕ್ ಅಂತ ಮತ್ತೆ ಕಂಟ್ರೋಲ್ ಟಿ ಕೊಡಿ. ಏನಕ್ಕೆ ಅಂದರೆ ಅದು ಕರೆಕ್ಟಾಗಿ ನಾವು ಶೇಪ್ನ ಕುಂಡ್ರಿಸ್ಕೊಳಕ್ಕೆ. ಅದಾದಮೇಲೆ ಎಂಟರ್ ಕೊಡಿ. ಈಗ ಇಷ್ಟು ನಮಗೆ ಫೋಟೋಶಾಪಲ್ಲಿ ಇಷ್ಟು ರೆಡಿ ಮಾಡ್ಕೊಂಡು ಇದಕ್ಕೆ ಆ್ಯನಿಮೇಷನ್ ಕೊಡಬೇಕಂದ್ರೆ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಚಕ್ರದ ಕಲರು ಬ್ಯಾಕ್ಗ್ರೌಂಡ್ ಒಂದೇ ಕಲರ್ ಆಗಿತ್ತು. ಹಂಗಾಗಿ ನಾನು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿದ್ದೀನಿ, ವೈಟ್ ಕೊಟ್ಟಿದ್ದೀನಿ. ಈಗ ಇದನ್ನು ಫೈರ್ಫಾಕ್ಸಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಕೃಷ್ಣನಿಗೆ ಚಕ್ರ ರಿವರ್ಸು ಆ್ಯನಿಮೇಷನ್ ಮಾಡೋದು ಈ ರೀತಿ. ಬೇರೆ ಕೊಡಲಾ? ಬ್ಯಾಕ್ಗ್ರೌಂಡ್ ಬೇರೆ ಕೊಡ್ಬೇಕು. ವೈಟ್ ಕೊಡ್ರಿ. ವೈಟ್ ಕೊಡೋಣ ಬಿಡು, ತೆಗಿತೀನಿ.